ಈ ಜೀವ ನಿನಗಾಗಿ ಮುಂದುವರಿದ ಭಾಗ 40. ತನಗೆ ತಂದಿದ್ದ ಊಟವನ್ನು ಅರ್ಜುನ್ ಆದ್ಯೆಯೊಳಗೆ ತಿನ್ನಿಸಿ ಮಿಕ್ಕಿದ ಸ್ವಲ್ಪ ಊಟವನ್ನು ಅವನು ತಿಂದನು. ಇದನ್ನು ನೋಡಿದ ಆದ್ಯ, ಇಷ್ಟು ಸ್ವಲ್ಪ ಊಟ ನಿಮಗೆ ಸಾಕಾಯ್ತಾ? ನಾನು ಜಾಸ್ತಿ ಊಟ ಮಾಡಲ್ಲ, ಇದರಿಂದಲೇ ಹೊಟ್ಟೆ ತುಂಬೋಯ್ತು. ಸಾರಿ, ನನಗೆ ತುಂಬಾನೇ ಹೊಟ್ಟೆ ಹಸಿದಿತ್ತು. ಹೊಟ್ಟೆ ಹಸಿ ತಡೆದುಕೊಳ್ಳಕ್ಕಾಗಲ್ಲ, ಎಷ್ಟು ತಿಂದ್ರೂ ಸಾಕಾಗೋದೇ ಇಲ್ಲ. ಹೊಟ್ಟೆ ಹಸಿವಾದಾಗ ಸ್ವಲ್ಪ ಜಾಸ್ತಿನೇ ತಿಂತೀನಿ. ಮನೆಯಲ್ಲಿ ಎಲ್ಲರೂ ನನ್ನನ್ನು ತಿಂಡಿಬೋತಿ ಅಂತಾರೆ. ಹೊಟ್ಟೆ ಹಸಿವಾದ್ರೆ ನಾನೇನು ಮಾಡೋಕ್ಕಾಗುತ್ತೆ? ಕಂಟ್ರೋಲ್ ಮಾಡೋಕ್ಕಾಗಲ್ಲ ನನ್ನ ಕೈಲಿ. ಅದಕ್ಕೋಸ್ಕರ ಜಾಸ್ತಿ ತಿಂದ್ಬಿಡ್ತೀನಿ. ನನ್ನಿಂದ ನಿಮಗೆ ಬೇಜಾರಾಗಿದ್ರೆ ಕ್ಷಮಿಸ್ಬಿಡಿ. ಇಲ್ಲಾಂದ್ರೆ ನೀವು ಮನೆಗೆ ಬನ್ನಿ, ನಾನು ಅಮ್ಮನಿಗೆ ಹೇಳಿ ಒಳ್ಳೆ ಊಟ ಹಾಕಿಸ್ತೀನಿ. ನಾನೇನಾದ್ರೂ ಹೇಳಿದ್ನ ನನಗೆ ಊಟ ಸಾಕಾಗಿಲ್ಲ, ಅದಕ್ಕೆ ಬೇಜಾರಾಗಿದ್ದೀನಿ ಅಂತ? ಸುಮ್ಮನೆ ಏನೇನೋ ತಲೆಯಲ್ಲಿ ಇಟ್ಕೋಬೇಡ, ಮತ್ತೆ ಜ್ವರ ಜಾಸ್ತಿ ಆಗ್ಬೋದು. ಈಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು, ಆಮೇಲೆ ನಾನು ನಿನಗೆ ಮನೆಗೆ ಬಿಡ್ತೀನಿ. ರೆಸ್ಟ್ ಏನು ಬೇಕಾಗಿಲ್ಲ, ನನ್ನ ಜ್ವರ ಎಲ್ಲ ವಾಸಿ ಆಯ್ತು. ಸುಮ್ಮನೆ ರೆಸ್ಟ್ ಮಾಡಂದ್ರೆ ಮಾಡಬೇಕು ಅಷ್ಟೇ. ಅಲ್ಲಿ ಸೋಫಾದಲ್ಲಿ ಹೋಗಿ ಸ್ವಲ್ಪ ಹೊತ್ತು ಮಲ್ಕೋ ಅಂತ ಅವನು ಜೋರಾಗಿ ಗದರಿದನು. ಇದನ್ನು ನೋಡಿ ಹೆದರಿದ ಅವಳು ಬೇಗನೆ ಹೋಗಿ ಸೋಫಾದಲ್ಲಿ ಮಲಗಿಕೊಂಡಳು. ಅವಳು ಹೆದರಿದ್ದು ನೋಡಿ ಅವನಿಗೆ ಮನಸ್ಸಿನೊಳಗೆ ನಗು ಬರತೊಡಗಿತು. ನಗುವನ್ನು ಕಂಟ್ರೋಲ್ ಮಾಡಿಕೊಂಡ ಅವನು ಕೆಲಸದಲ್ಲಿ ತೊಡಗಿದನು. ಸೋಫಾದಲ್ಲಿ ಮಲಗಿದ್ದ ಅವಳು ಕತ್ತು ಮುಚ್ಚಿ ಅವನನ್ನೇ ನೋಡತೊಡಗಿದಳು. ಗೋಪಿ ನನ್ನ ಮಗ ನನ್ಗೇನೆ ಬೈತಾನೆ. ಜ್ವರ ವಾಸಿಯಾಗಿದೆ ಅಂದ್ರೂ ಕೇಳಿದ್ರೆ ರೆಸ್ಟ್ ಮಾಡಕ್ಕೆ ಹೇಳ್ತಾ ಇದ್ದಾನೆ. ಆದ್ರೂ ಬೈದ್ರೂ ತುಂಬಾನೇ ಕೇರ್ ಮಾಡ್ತಾನೆ ನನ್ನನ್ನು. ಸುರಸುಂದರಾಂಗ ನನ್ನ ಹುಡುಗ, ನೋಡಿದ್ರೆ ನೋಡ್ತಾನೆ ಇರ್ಬೇಕನ್ಸುತ್ತೆ. ನನ್ನ ಪ್ರೀತಿಯನ್ನು ಇವನ ಹತ್ರ ಹೇಗೆ ಹೇಳ್ಕೊಡ್ಲಿ? ಇವನ ಹತ್ರ ಮಾತಾಡಕ್ಕೆ ನನಗೆ ಭಯ ಆಗುತ್ತೆ. ಅಂಥದ್ರಲ್ಲಿ ನಾನು ಇವನಿಗೆ ಹೇಗೆ ಪ್ರಪೋಸ್ ಮಾಡಲಿ ಅಂತ ಅಂದುಕೊಳ್ಳುತ್ತಾ ಜ್ವರ ಬಂದು ಅವಳು ಮಲಗಿದ್ದ ಸಮಯವನ್ನು ನೆನಪು ಮಾಡಿಕೊಂಡಳು. ಶರ್ಟ್ ಹಾಕದೇನೆ ನನ್ನನ್ನು ಬಿಗಿಯಾಗಿ ಹಿಡಿದುಕೊಂಡಿದ್ದ. ಪಾಪ, ನನಗೆ ಚಳಿಯಾಗುತ್ತೆ ಅಂತ ಅವನ ಶರ್ಟ್ ನನ್ನ ಕಾಲಿಗೆ ಹೊದಿಸಿದ್ದ. ಶರ್ಟ್ ಹಾಕದೆ ಒಳ್ಳೆ 6 ಪ್ಯಾಕ್ ಹೀರೋ ಥರ ಕಾಣ್ತಾ ಇದ್ದ. ಈಗಲೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ. ಮೊದಲ 2 ಶರ್ಟ್ ಬಟನ್ ಬಿಚ್ಚಿಬಿಟ್ಟು ಒಳ್ಳೆ ಮಾಸ್ ಹೀರೋ ಥರ ಕಾಣಿಸ್ತಾ ಇದ್ದಾನೆ. ಆದರೆ ತುಂಬ ಹೈಟ್ ಆಗಿಬಿಟ್ಟ. ಇವನ ಜೊತೆ ನಾನು ಹೋದರೆ ಒಳ್ಳೆ ಕಂಬ ಜೊತೆ ಹೋಗ್ತಾ ಇರುವ ಹಾಗೆ ಕಾಣಿಸ್ಬೋದು. ಇವನಿಗೆ ಸ್ವಲ್ಪ ಕುಳ್ಳಗಾಗಕ್ಕೇನು? ಏನಾದರೂ ಇರಲಿ, ನನ್ನ ಪಾರ್ಟ್ನರ್ ಮಾತ್ರ ಇವನೇ ಆಗಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಅವನನ್ನು ನೋಡತೊಡಗಿದಳು. ಕೆಲಸ ಮಾಡುತ್ತಿದ್ದ ಅರ್ಜುನನ ದೃಷ್ಟಿ ಇವಳ ಕಡೆ ಹೋಯಿತು. ಇವಳು ತನ್ನನ್ನೇ ನೋಡುತ್ತಿದ್ದಾಳೆ ಅಂತ ಅರಿವಾದಾಗ ಇವಳ ಕಡೆ ನೋಡಿ, ಯಾಕೆ ಆ ಥರ ತಿನ್ನೋ ಥರ ನೋಡ್ತಾ ಇದೆಯಾ? ಅವನ ಮಾತು ಕೇಳಿ ಗಲಿಬಿಲಿಗೊಂಡ ಅವಳು ಎದ್ದು ಕುಳಿತುಕೊಂಡಳು. ನಾನೆಲ್ಲಿ ನಿಮ್ಮನ್ನು ನೋಡ್ತಾ ಇದ್ದೆ? ನೀವೇ ಅಲ್ವಾ ಹೇಳಿದ್ದು ರೆಸ್ಟ್ ಮಾಡು ಅಂತ? ನಾನು ರೆಸ್ಟ್ ಮಾಡ್ತಾ ಇದ್ದೆ, ನಾನೇ ನಿಮ್ಮನ್ನು ನೋಡ್ತಾ ಇರಲಿಲ್ಲ. ಕಣ್ಣು ತೆರೆದುಕೊಂಡು ರೆಸ್ಟ್ ಮಾಡ್ತಾ ಇದೆಯಾ? ಹಾಂ, ಕೆಲವೊಂದ್ಸಲ ನಾನು ಕಣ್ಣು ತೆರೆದುಕೊಂಡೆ ನಿದ್ದೆ ಮಾಡ್ತೀನಿ ಅಂತ ಮನೆಯಲ್ಲಿ ಹೇಳ್ತಾ ಇರ್ತಾರೆ. ಇದು ಕೂಡ ಹಾಗೇನೇ ಆಗಿರ್ಬೋದು. ಕಣ್ಣು ಮುಚ್ಚಿ ನಿದ್ದೆ ಮಾಡುವವರು ಎಲ್ಲ ಕಡೆ ಇರ್ತಾರೆ, ಆದರೆ ಇವತ್ತು ಕಣ್ಣು ತೆರೆದು ನಿದ್ದೆ ಮಾಡುವವರು ನೋಡೋ ಭಾಗ್ಯ ಕೂಡ ಅದಕ್ಕೆ ಬಂತು. ಧನ್ಯೋಸ್ಮಿ. ನನ್ನಷ್ಟು ಪುಣ್ಯವಂತರು ಯಾರೂ ಇರೋಕ್ಕಿಲ್ಲ ಅಲ್ವಾ? ಏನು ನನ್ನ ನೋಡಿ ತಮಾಷೆ ಮಾಡ್ತಾ ಇದ್ದೀರಾ? ಇಷ್ಟು ಚೆನ್ನಾಗಿ ಹಸಿ ಹಸಿ ಸುಳ್ಳು ಹೇಳಿದ್ರೆ ತಮಾಷೆ ಮಾಡಿದ್ರೆ ಇನ್ನೇನು ಮಾಡಲಿ? ಇನ್ನೊಂದ್ಸಲ ಹಾಗೆಲ್ಲ ನನ್ನ ನೋಡೋಕ್ಕೆ ಹೋಗ್ಬೇಡ, ದೃಷ್ಟಿ ಆಗುತ್ತೆ. ಯಾವತ್ತೂ ಲೈಫಲ್ಲಿ ಇಷ್ಟು ಹ್ಯಾಂಡ್ಸಮ್ ಆಗಿರೋ ಹುಡುಗನ ನೋಡೇ ಇಲ್ವಾ? ನಿಮಗಿಂತ ಹ್ಯಾಂಡ್ಸಮ್ ಆಗಿರೋರು ಇದ್ದಾರೆ, ಆದರೆ ಅವರು ಯಾವತ್ತೂ ನಿಮ್ಮ ಹಾಗೆ ಅವರನ್ನು ಅವರೇ ಹೊಗಳಿಕೊಳ್ಳಲ್ಲ. ಹ್ಯಾಂಡ್ಸಮ್ ಆಗಿರೋದಕ್ಕೇನಲ್ವಾ ನೀನು ಅವಾಗಿಂದ ನನ್ನನ್ನು ತಿನ್ನೋ ಥರ ನೋಡ್ತಾ ಇದ್ದಿದ್ದು? ನೀನು ಇದೇ ಥರ ನೋಡಿ ನೋಡಿ ನನ್ನ ಸೌಂದರ್ಯ ಹೋಗ್ಬಿಟ್ರೆ ಮತ್ತೆ ನನಗೆ ಯಾರು ಹೆಣ್ಣು ಕೊಡ್ತಾರೆ? ಅದಕ್ಕೋಸ್ಕರ ನೀನು ನನಗೆ ದೃಷ್ಟಿ ಹಾಕೋಕ್ಕೆ ಹೋಗ್ಬೇಡ. ಇಷ್ಟು ಚೆನ್ನಾಗಿರೋಳು ನಾನಿಲ್ಲಿ ಇರ್ಬೇಕಾದ್ರೆ ನಿನಗೆ ಬೇರೆ ಹುಡುಗಿರ ಚಿಂತೆ. ಅದು ಹೇಗೆ ನನ್ನನ್ನು ಬಿಟ್ಟು ಬೇರೆ ಹುಡುಗಿಗೆ ಲೈನ್ ಹಾಕ್ತೀವಿ ಅಂತ ನಾನು ನೋಡ್ತೀನಿ. ನೀನೇನಿದ್ರು ನನ್ನವನು, ನನಗೇನೆ ಸೇರ್ಬೇಕಾದವನು. ನನ್ನನ್ನು ಬಿಟ್ಟು ಬೇರೆ ಯಾವ ಹುಡುಗಿಯನ್ನು ಕೂಡ ಕಣ್ಣೆತ್ತಿ ನೋಡಬಾರ್ದು. ಹಾಗೆ ಏನಾದರೂ ನೋಡಿದ್ರೆ ನೀನು ಕಣ್ಣು ಕಿತ್ತಾಕ್ಬಿಡ್ತೀನಿ ಅಂತ ಮನಸ್ಸಿನಲ್ಲಿ ಅವನಿಗೆ ಬೈಯತೊಡಗಿದಳು. ಇದನ್ನು ನೋಡಿದ ಅವನು, ಏನು ಬೈತಾ ಇದೆಯಾ ನನಗೆ? ಇವನಿಗೆ ಹೇಗೆ ಗೊತ್ತಾಯ್ತು ನಾನು ಇವನಿಗೆ ಬೈತಾ ಇದ್ದೀನಿ ಅಂತ? ಮೈಂಡ್ ರೀಡಿಂಗ್ ಮಾಡೋ ಕೆಪಾಸಿಟಿ ಏನಾದರೂ ಇದೆಯಾ ಇವನಿಗೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ತೊದಲುತ್ತಾ ಮಾತನಾಡತೊಡಗಿದಳು. ಬೈಯೋದಾ? ನಾನೇಕೆ ನಿಮ್ಗೆ ಬೈಲಿ? ನನಗೇನು ಬೇರೆ ಕೆಲಸ ಇಲ್ವಾ? ನೀನು ಮಾಡೋದು ನೋಡಿದ್ರೆ ನನಗೆ ಹಾಗೇನೆ ಅನ್ನಿಸ್ತಾ ಇದೆ.
ಹ್ಯಾಂಡ್ಸಮ್ ಆಗಿರೋ ಹುಡುಗರನ್ನು ನೋಡಿದ್ರೆ ಎಲ್ಲರಿಗೂ ಕಣ್ಣು ಕುಕ್ಕುತ್ತೆ. ಜಾಸ್ತಿ ನೋಡಿ ನೋಡಿ ನನಗೆ ದೃಷ್ಟಿ ಹಾಕೋಕ್ಕೆ ಹೋಗ್ಬೇಡ ಅಂತ ಹೇಳಿ ಅವಳನ್ನು ರೇಖಿಸುತ್ತಾ ಮನಸ್ಸಿನೊಳಗೆ ನಕ್ಕನು. ಅವನ ಮಾತು ಕೇಳಿ ಅವಳಿಗೆ ಅವನನ್ನು ಹಿಡಿದು ಹೊಡೆಯುವಷ್ಟು ಕೋಪ ಬರತೊಡಗಿತು. ಅದನ್ನು ಕಂಟ್ರೋಲ್ ಮಾಡಿಕೊಂಡ ಅವಳು ಸುಮ್ಮನಾದಳು. ನಡಿ, ನಾನು ನಿನ್ನ ಮನೆಗೆ ಬಿಡ್ತೀನಿ ಅಂತ ಹೇಳಿದಾಗ ಅವಳು ಅವನ ಜೊತೆ ಮನೆಗೆ ಹೊರಡಲು ಅನುವಾದಳು. ಜ್ವರ ವಾಸಿಯಾಗಿದ್ದರೂ ಕೂಡ ಅವಳಿಗೆ ವೀಕ್ನೆಸ್ನಿಂದ ನಡೆಯಲು ಕಷ್ಟವಾಗತೊಡಗಿತು. ನಿಧಾನವಾಗಿ ಹೆಜ್ಜೆ ಹಾಕತೊಡಗಿದಳು. ಇದನ್ನು ನೋಡಿದ ಅರ್ಜುನ್ ಅವಳ ಹತ್ತಿರ ಬಂದು ಅವಳನ್ನು ಎತ್ತಿಕೊಂಡನು. ಅವನು ಎತ್ತಿಕೊಂಡಾಗ ಅವಳು ಅವನನ್ನು ನೋಡಿದಾಗ ಇಬ್ಬರ ಕಣ್ಣೋಟಗಳು ಬೆಸೆದವು. ಅವನು ಸಾವರಿಸಿಕೊಂಡು ನೋಡಿಯೂ ನೋಡದಂತೆ ಮಾಡಿ ಅವಳನ್ನು ಎತ್ತಿಕೊಂಡು ಆಫೀಸಿನಿಂದ ಹೊರಬಂದನು. ಕಾರು ಗರಾಜಿಗೆ ಹೋಗಿದ್ದರಿಂದ ಅವನು ಆಟೋಕ್ಕಾಗಿ ಕಾಯತೊಡಗಿದನು. ಆಟೋ ಬರುವವರೆಗೂ ಅವಳನ್ನು ಎತ್ತಿಕೊಂಡೇ ಇದ್ದನು. ಪಬ್ಲಿಕ್ಕಲ್ಲಿ ಅವಳನ್ನು ಎತ್ತಿಕೊಂಡು ನಿಂತಿರೋದು ಯಾಕೋ ಅವಳಿಗೆ ಮುಜುಗರವಾಗಿತ್ತು. ನನಗೆ ನಿಲ್ಲುವಷ್ಟು ಸಾಮರ್ಥ್ಯ ಇದೆ, ನನ್ನನ್ನು ಕೆಳಗಿಳಿಸಿ ಅಂತ ಅವಳು ಹೇಳಿದಾಗ ಅವನು ಅವಳನ್ನು ಕೆಳಗಿಳಿಸಿದನು. ಇವನು ಈ ಥರ ಎತ್ತಿಕೊಂಡಿರ್ತ ಅಮ್ಮ ಏನಾದರೂ ನೋಡಿದ್ರೆ ಅಷ್ಟೇ, ನನ್ನನ್ನು ಮತ್ತೆ ಹೊರಗಡೆನೆ ಕಳಿಸಲ್ಲ. ಕೆಳಗಿಳಿಸಿದ ಅಂತ ಹೇಳಿದ್ದು ಒಳ್ಳೇದಾಯ್ತು, ಇಲ್ಲಾಂದ್ರೆ ಎಲ್ಲರೂ ನಮ್ಮನ್ನೇ ನೋಡ್ಕೊಂಡು ಹೋಗ್ತಾ ಇದ್ರು. ಇವ್ನಿಗೆ ಅಷ್ಟು ಗೊತ್ತಾಗಲ್ವಾ ಪಬ್ಲಿಕ್ ಪ್ಲೇಸಲ್ಲಿ ಎತ್ಕೋಬಾರ್ದಂತ? ಎಲ್ಲ ನಾನೇ ಹೇಳ್ಕೊಡ್ಬೇಕು ಅಂತ ಗೋಣೆಗೆ ತೊಡಗಿದಳು. ಇದನ್ನು ನೋಡಿದ ಅವನು, ಏನ್ ಗೊಣಗ್ತಾ ಇದೆಯಾ? ಏನಾದ್ರು ಹೇಳೋದಿದ್ರೆ ಡೈರೆಕ್ಟಾಗಿ ಹೇಳು, ಈ ಥರ ಯಾರಿಗೂ ಕೇಳಿಸದೆ ಅಂತ ಗೊಣಗೋದಲ್ಲ. ನಾನೇನು ಗೊಣಗ್ತಾ ಇಲ್ಲ, ಸುಮ್ಮನೆ ನಿಂತಿದ್ದೀನಿ ಅಷ್ಟೇ ಅಂತ ಅವಳು ಹೇಳುವಾಗಲೇ ರಿಕ್ಷಾ ಬಂದು ಅವರ ಪಕ್ಕ ನಿಂತಿದ್ದು. ಅವನು ಅವಳನ್ನು ಮೊದಲು ಹತ್ತಲು ಹೇಳಿ ನಂತರ ಅವನು ಹತ್ತಿ ಕುಳಿತುಕೊಂಡನು. ಅವನು ಅವಳ ತೀರಾ ಸಮೀಪ ಕುಳಿತುಕೊಂಡನು. ಆಗ ಅವಳಿಗೆ ಬೆಚ್ಚನೆಯ ಅನುಭವವಾಯಿತು. ಅವನ ಆ ಬಿಸಿ ಸ್ಪರ್ಶ ಅವಳ ಕೈ ಸೋಕಿದಾಗ ಅವಳಿಗೆ ರೋಮಾಂಚನವಾಯಿತು. ರಿಕ್ಷಾ ಜಂಪ್ ಹೊಡೆದಾಗಲೆಲ್ಲ ಅವಳು ಅವನಿಗೆ ಡಿಕ್ಕಿ ಹೊಡೆಯುತ್ತಿದ್ದಳು. ಇದನ್ನು ಗಮನಿಸಿದ ಅವನು ಅವಳು ಬೀಳದಂತೆ ಅವಳನ್ನು ಗಟ್ಟಿಯಾಗಿ ಹಿಡಿದುಕೊಂಡನು. ಆ ದ್ಯಾಳಿಗೆ ಅವನ ಸನಿಹ ಬಹಳಷ್ಟು ಹಿತವೆನಿಸಿತು. ಅವನಿಂದ ದೂರ ಸರಿಯಲು ಮನಸ್ಸು ಆಗದೆ ಅವನ ಪಕ್ಕನೆ ಕುಳಿತುಕೊಂಡಳು. ರಿಕ್ಷಾ ಅವಳ ಮನೆ ಮುಂದೆ ಬಂದು ನಿಂತಾಗ ಅವಳನ್ನು ಹಿಡಿದಿದ್ದ ಅವನ ಕೈ ಸಡಿಲವಾಯಿತು. ರಿಕ್ಷಾದಿಂದ ಇಬ್ಬರು ಕೆಳಗಿಳಿದು ಮನೆ ಕಡೆ ಹೋದರು. ಅವಳನ್ನು ನೋಡಿ ಖುಷಿಯಾದ ಐಶ್ವರ್ಯರವರು ಅರ್ಜುನನಿಗೆ ಧನ್ಯವಾದ ಹೇಳಿದರು. ಇವಳನ್ನು ಮನೆ ತನಕ ಬಿಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅರ್ಜುನ್. ಊಟ ಟೈಮ್ ಆಯ್ತಲ್ಲ, ಬಾ ಒಳಗೆ ಊಟ ಮಾಡ್ಕೊಂಡು ಹೋಗು. ಇಲ್ಲ ಆಂಟಿ, ನಂದು ಆಯಿತು, ನೀವು ಮಾಡಿ, ನನಗೆ ಅರ್ಜೆಂಟ್ ಕೆಲಸ ಇದೆ, ನಾನು ಬರ್ತೀನಿ ಅಂತ ಹೇಳಿದ ಅವನು ಒಂದ್ಸಲ ಆದ್ಯಾಳ ಕಡೆ ನೋಡಿ ಬಂದ ಆಟೋದಿಂದಲೇ ಮತ್ತೆ ಆಫೀಸಿಗೆ ಹೋದನು. ಅವಳು ಅವನು ಹೋಗುವುದನ್ನೇ ನೋಡುತ್ತಾ ನಿಂತಿದ್ದಳು. ಇದನ್ನು ನೋಡಿದ ಐಶ್ವರ್ಯರವರು, ಏನೇ ಅವನನ್ನು ಯಾಕೆ ಯಾವತ್ತು ನೋಡ್ತಾ ಹಾಗೆ ನೋಡ್ತಾ ಇದೆಯಾ? ಏನಿಲ್ಲ ಅಮ್ಮ, ಸುಮ್ಮನೆ ನೋಡಿದೆ ಅಷ್ಟೇ. ಸರಿ ಬಾ ಒಳಗೆ ಅಂತ ಹೇಳಿ ಅವಳನ್ನು ಮನೆ ಒಳಗೆ ಕರೆದುಕೊಂಡು ಹೋದರು. ಮನೆ ಒಳಗೆ ಹೋದ ಕೂಡಲೇ ಅವಳಿಗೆ ಊಟ ಕೊಡಲು ಮುಂದಾದರು. ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಬಾ, ನಾನು ನಿಂಗೆ ಊಟ ಕೊಡ್ತೀನಿ. ಊಟ ಬೇಡ ಅಮ್ಮ, ನಾನು ಅವ್ರ ಜೊತೆಗೇನು ಮಾಡಿದೆ. ಅವನ ಜೊತೆ ಊಟ ಮಾಡಿದೆಯಾ? ಯಾಕೆ ನಾನು ನಿನಗೆ ಊಟ ಇಲ್ಲಿ ಕೊಡಲ್ವಾ? ಅದು ಹಾಗಲ್ಲ ಅಮ್ಮ, ಅವ್ರಿಗೆ ಹೊಟ್ಟೆ ಹಸಿದಿತ್ತು ಅಂತ ಊಟ ತರಿಸಿದ್ರು, ಆಗ ನನಗೂ ಕೂಡ ಕೊಟ್ಟರು. ನನಗೆ ಬೇಡ ಅನ್ನೋಕ್ಕೆ ಮನಸ್ಸಾಗಲಿಲ್ಲ, ಅದಕ್ಕೆ ತಿಂದೆ. ಅದೇನು ಅವನ ಹತ್ರ ಡೌಟ್ ಕೇಳೋಕ್ಕೆ ಹೋಗಿರೋದು? ಯಾಕಮ್ಮ ನಿಮಗೆ ನನ್ನ ಮೇಲೆ ಡೌಟಾ? ಅವ್ರು ಲಾ ಓದಿರೋದಲ್ವಾ, ನನಗೆ ಲಾ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು, ಅದಕ್ಕೆ ಅವ್ರ ಹತ್ರ ಕೇಳೋಣ ಅಂತ ಹೋಗಿದ್ದೆ ಅಂತ ಅವ್ರಿಗೆ ಸುಳ್ಳು ಹೇಳಿದಳು. ಈಗ ಜ್ವರ ಇದೆಯಾ ನಿನಗೆ? ಇಲ್ಲಮ್ಮ, ಆಗಲೇ ವಾಸಿಯಾಗಿದೆ. ಸರಿ, ಇನ್ಮೇಲೆ ಮನೇಲಿ ಹೇಳಿದೆ ಎಲ್ಲಿಗೂ ಹೋಗಬೇಡ, ಗೊತ್ತಾಯ್ತಾ? ಆಯ್ತಮ್ಮ ಅಂತ ಹೇಳಿ ಅವಳು ತನ್ನ ರೂಮಿಗೆ ಹೋದಳು. ರೂಮಿಗೆ ಹೋದವಳೆ ಅರ್ಜುನನನ್ನು ನೆನಪು ಮಾಡಿಕೊಳ್ಳತೊಡಗಿದಳು. ಅವನನ್ನು ನೆನಪು ಮಾಡಿಕೊಂಡಾಗಲೆಲ್ಲ ಅವಳ ಮೈ ಇಡೀ ರೋಮಾಂಚನವಾಗುತ್ತಿತ್ತು. ಇತ್ತ ಕಾಲೇಜಿಗೆ ಹೋಗಿದ್ದ ಅಗಸ್ತ್ಯನನ್ನು ನೇಹ ಪೂರ್ತಿಯಾಗಿ ಅವಳ ಪ್ರೀತಿಯ ದೀವಾನ ಮಾಡಿಬಿಟ್ಟಿದ್ದಳು. ಅಗಸ್ತ್ಯನಿಗೆ ಅವಳನ್ನು ನೋಡದೆ ಇರಲು ಆಗುತ್ತಿರಲಿಲ್ಲ. ಮಧ್ಯಾಹ್ನ ಲಂಚ್ ಅವರಲ್ಲಿ ಅವಳು ಅಗಸ್ತ್ಯನನ್ನು ಕ್ಯಾಂಟೀನಿಗೆ ಕರೆದಳು. ಆಗ ಅವನು ಕ್ಯಾಂಟೀನಿಗೆ ಹೋಗಲು ನಿರಾಕರಿಸಿದನು. ಅಗಸ್ತ್ಯ, ನನ್ನ ಜೊತೆ ಕ್ಯಾಂಟೀನ್ಗೆ ಬರಲ್ವಾ? ನೇಹ,
ನಾನು ಮನೆಯಿಂದ ಲಂಚ್ ಬಾಕ್ಸ್ ತಗೊಂಡು ಬಂದಿದ್ದೀನಿ. ಅದನ್ನೇನಾದರೂ ವಾಪಸ್ ಮನೆಗೆ ತೆಗೆದುಕೊಂಡು ಹೋದ್ರೆ ಅಮ್ಮ ಬೈತಾರೆ. ಅಮ್ಮ ಬೈತಾರೆ ಅಂತ ನನ್ನ ಜೊತೆ ಬರಲ್ವಾ? ಅದು ಹಾಗಲ್ಲ ನೇಹ, ಊಟ ವೇಸ್ಟ್ ಆಗುತ್ತೆ ಅಲ್ವಾ? ಊಟ ಏನು ವೇಸ್ಟ್ ಆಗಲ್ಲ. ನೀನು ಅದನ್ನು ಕ್ಯಾಂಟೀನ್ ತೆಗೆದುಕೊಂಡು ಬಾ, ಇಬ್ಬರು ಒಟ್ಟಿಗೆ ಕುಳಿತುಕೊಂಡು ಊಟ ಮಾಡೋಣ. ಸರಿ ನೇಹ, ಗಗನ್ ಕೂಡ ನಮ್ಮ ಜೊತೆ ಬರ್ತಾನೆ ಅಂತವನು ಹೇಳಿದಾಗ ಅವಳು ಗಗನ್ ಕಡೆ ನೋಡಿ, ಇಫ್ ಯು ಡೋಂಟ್ ಮೈಂಡ್, ನಾನು ಅಗಸ್ತ್ಯನ ಜೊತೆ ಸ್ವಲ್ಪ ಮಾತಾಡಬೇಕು. ಅದಕ್ಕೋಸ್ಕರ ನನಗೆ ಪ್ರೈವೇಸಿ ಬೇಕು. ನೀವು ಇಲ್ಲೇ ಊಟ ಮಾಡಿ, ನಾನು ಅಗಸ್ತ್ಯನ ಕರೆದುಕೊಂಡು ಹೋಗ್ತೀನಿ ಪ್ಲೀಸ್ ಅಂತ ಅವನ ಮುಂದೆ ನಾಟಕೀಯವಾಗಿ ಹೇಳಿದಳು. ತಾನೇನಾದರೂ ಹೇಳಿದರೆ ಅವಳು ಅದನ್ನು ದೊಡ್ಡದು ಮಾಡುತ್ತಾಳೆ ಅಂತ ಗಗನ್ಗೆ ಮೊದಲೇ ಗೊತ್ತಿತ್ತು. ಅಗಸ್ತ್ಯನನ್ನು ಹೇಗಾದರೂ ಮಾಡಿ ಅವಳ ಕಪಿ ಮುಷ್ಟಿಯಿಂದ ಬಿಡಿಸಿಕೊಳ್ಳಬೇಕು ಅಂತ ನಿರ್ಧಾರ ಮಾಡಿಕೊಂಡ ಅವನು ಒಲ್ಲದ ಮನಸ್ಸಿನಿಂದ ಆಯಿತು ಅಂತ ಹೇಳಿದನು. ಥ್ಯಾಂಕ್ ಯು ಗಗನ್, ನನ್ನ ಅರ್ಥ ಮಾಡ್ಕೊಂಡೆ ಅಲ್ವಾ, ಅಷ್ಟೇ ಸಾಕು. ಗಗನ್ ಆಯಿತು ಅಂತ ಹೇಳಿದಾಗ ಅವನ ಕಡೆ ನೋಡಿದ ಅಗಸ್ತ್ಯ, ಮಗ ನಿಜವಾಗ್ಲೂ ನಾನು ಹೋಗ್ಲೇನೋ? ನಾನು ಹೋಗ್ಬೇಡ ಅಂದ್ರೆ ನೀನು ಹೋಗದೇ ಇರ್ತೀಯಾ? ಇಲ್ಲ ಅಲ್ವಾ, ಮತ್ತೆ ಯಾಕೆ ಹೇಳ್ತೀಯಾ? ಹೋಗು ಅವಳ ಜೊತೆ. ಅದು ಹಾಗಲ್ಲ ಮಗ, ಹಾಗೂ ಇಲ್ಲ ಹೀಗೂ ಇಲ್ಲ, ಹೋಗು ಅವಳ ಜೊತೆ ಅಂತವನು ಹೇಳಿದಾಗ ನೇಹ ಕೂಡಲೇ ಅಗಸ್ತ್ಯನ ಕೈ ಹಿಡಿದು ಅವನನ್ನು ಕ್ಯಾಂಟೀನಿಗೆ ಕರೆದುಕೊಂಡು ಹೋದಳು. ಕತೆ ಮುಂದುವರಿಯಿತು. ನೇಹಾಳಿಂದ ಅಗಸ್ತ್ಯನ ಜೀವನ ಹಾಳಾಗುತ್ತಾ ಇಲ್ಲವೋ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.